ಯಾತಕ್ಕೋಸ್ಕರ ಈ ರೀತಿ ನನ್ನ ಮೇಲೆ ಗ್ರಿಡ್ಜ್ನ ತೀರ್ಸ್ಕೊಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ನಾನು ಈ ರಾಜ್ಯದ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಕೇಳಲಿಕ್ಕೆ ಬಯಸ್ತೇನೆ. ಅವ್ರನ್ನ ನಾನು ಮನವಿ ಮಾಡ್ತಾ ಇದ್ದೀನಿ, ರಾಜ್ಯದ ಜನ ತಿಳ್ಕೋಬೇಕು. ಇವರೇನೋ ನನ್ನ ಮೇಲೆ ಗಿಡಿಜಿಟ್ಟಿದ್ದಾರೆ, ಏನೋ ಒಂದು ಇದು ಮಾಡಿದ್ದಾರೆ, ಹಲವಾರು ಇದನ್ನ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಹಲವಾರು ಕಡೆ ಅದು ಯಾರು ನಿನ್ನೆ ಒಬ್ರು ಮಾಡಿದ್ದಾರೆ, ಮೊನ್ನೆ ಒಬ್ರು ಎಂತದ್ದು ಹೇಳಿದ್ದಾರೆ. ಈ ರೀತಿ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ಏನು ನಾವು ಮಾಡಿರೋ ಅಪರಾಧ ಏನು ತೋರಿಸ್ಬೇಕಲ್ಲ, ಅಂತ ಅಪರಾಧ ಮಾಡಿದ್ರೆ ಜನತೆ ಮುಂದೆ ಕ್ಷಮೆ ಕೇಳೋಣ. ನಾವೇನು ಮಾಡಿಲ್ವಲ್ಲ. ಕ್ಷೇತ್ರದ ಜನ ನನ್ನನ್ನು ಗೆಲ್ಸಿದ್ದಾರೆ, ಇವ್ರು ಗೆಲ್ಸಿದ್ದಾರೆ ಅದೊಂದು ಬೈಯಕ್ಕೆ. ಇಲ್ಲ ನಾನೇನಾದ್ರು JDS ಸಿಂಬಲ್ ಅಲ್ಲಿ ಗೆದ್ದು JDS ಮೋಸ ಮಾಡಿಬಿಟ್ಟು ಇದೀನ. ಅವಧಿ ಮುಗಿದ್ಮೇಲೆ ನಾನು ಈ ಸಾರಿ ನಿಲ್ಲಲ್ರಪ್ಪ, ನಾನು ನಿಲ್ಲೋದಾದ್ರೆ ಇನ್ನೊಂದು ಪಕ್ಷದಲ್ಲಿ ನಿಲ್ತೀನಿ ಅಂತ ಹೋಗಿ ನಿಂತಿದ್ದೀನಿ. ಅದು ನನ್ನ ಸ್ವಾತಂತ್ರ್ಯ. ಅದು ಏನ್ ನನ್ನ ವ್ಯಕ್ತಿತ್ವನೇ ಇಲ್ದಲೇನೆ ಇವ್ರ ಹೆಸರ ಮೇಲೆ ನಾನು ಗೆದ್ದು ಬಂದಿಲ್ಲ. ಹಿಂದೆಲ್ಲ ಗೊತ್ತಿದೆಯಲ್ಲ ಇಲ್ಲಿ ಯಾವ್ಯಾವ ಸ್ಥಾನಗಳಿದ್ದು, ಯಾರಾಗಿ ಏನೇನು, ಇದೆಲ್ಲ ಈ ಚರ್ಚೆ ಬೇಡ. ಯಾರನ್ನು ನಾನು ಇದ್ ಮಾಡಕ್ ಹೋಗೋದಿಲ್ಲ. ಆದ್ರೆ ನಾನು ಇವತ್ತು ನಿಮ್ ಮುಖಾಂತರ ನನ್ನ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ನಾನು ಇದು ಮಾಡ್ತಕ್ಕಂಥದ್ದು, ಮನವಿ ಮಾಡ್ತಕ್ಕಂಥದ್ದು, ಈ ಒಂದು ಏನು ಪ್ರಚೋದನೆ ನಡೆದಿದೆ ಅದನ್ನ ಸತ್ಯಾಸತ್ಯತೆಗಳನ್ನ ಜನತೆಗೆ ತಿಳಿಸ್ಬೇಕು. ರಾಜ್ಯದ ಜನಕ್ಕೆ ಇದು ಗೊತ್ತಾಗ್ಬೇಕು ಅಷ್ಟೇ. ನಾನು ಏನು ನನ್ನ ಹತ್ರ ಈಗಿರ್ತಕ್ಕಂಥ ನನಗೆ ಸಿಕ್ಕಿರೋ ಮಾಹಿತಿ ವಿಡಿಯೋಗಳ ಪ್ರಕಾರ ಅವ್ರು ಏನ್ ಕುಣಿತಾರೆ, ಏನ್ ತಕ್ಕ ಕುಣಿತಾರೆ, ಏನೇನಂತ ನನ್ ಕೂಗ್ತಾ ಇದ್ದಾರೆ. ಇವತ್ತಿನವರೆಗೂ ನನ್ನ ವಿರುದ್ಧ ಅವ್ರು ಏನ್ ಪ್ರಚೋದನೆ ಮಾಡಿದ್ರು ಅನ್ನೋದೇ ಮಾಧ್ಯಮಗಳಲ್ಲಿ ಬರ್ಲಿಲ್ಲ. ಇವತ್ತು ನಾವು ತಂದು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀವಿ. ಮಾಹಿತಿನ ಸಿಕ್ಕಿದ ಮಾಹಿತಿನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರಿಂದ ತಾವು ದಯಮಾಡಿ ಇದಕ್ಕೆ ನಮ್ದೇನು ತಪ್ಪಿಲ್ಲ. ಇದರಲ್ಲಿ ಅವರಾಗಿ ನನ್ನನ್ನ ನಿಂದನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದು ನನ್ನ ಕ್ಷೇತ್ರದ, ನಾನೊಬ್ಬ ಜನಪ್ರತಿನಿಧಿ. ನನ್ನ ಕ್ಷೇತ್ರದ ನನ್ನ ಬೈದ್ರೇನು, ನನ್ನ ಕ್ಷೇತ್ರದ ಜನ ಬೈದ್ರೇನು, ಯಾತಕ್ ಬೈಬೇಕು? ನಾನು ಮಾತಾಡೋದೇ ತಪ್ಪ ವಿಧಾನಸಭೆ. ಏನಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಇವರು? ಎಲ್ಲರೂ ಭಾಷಣ ಮಾಡೋಕೆ ಸುಮ್ಕಿರ್ತಾರೆ, ಯಾರನ್ನು ವೈಯಕ್ತಿಕವಾಗಿ ನಿನ್ನೆ ಮಾಡಲಿಲ್ಲ. ಇವರು ಖರ್ಗೆ ಅವ್ರು ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಅವರು 1 ಗಂಟೆ ಭಾಷಣ ಮಾಡಿದ್ರು. ಅವ್ರಿಗೂ ತೊಂದರೆ ಕೊಟ್ರೆ ಹೊರತು, ಕಾಂಗ್ರೆಸ್ ಲೂಟಿ ಹೊಡೆಯುತ್ತೆ ಅಂತ ಹೇಳಿದ್ರು ಹೊರತು, ವೈಯಕ್ತಿಕವಾಗಿ ಪ್ರಿಯಾಂಕಾ ಖರ್ಗೆ ಅವ್ರು ಲೂಟಿ ಹೊಡಿತಾರೆ ಅಂತ ಹೇಳಲಿಲ್ಲ. ಶಿವಲಿಂಗೇಗೌಡನ ಒಬ್ಬನ್ನೇ ಯಾತಕ್ಕೆ ಈ ತರ ಟಾರ್ಗೆಟ್ ಮಾಡಿದಿರಿ ಬಿಜೆಪಿಯವರು? ನಾನು ಆಡು ಭಾಷೆನಲ್ಲಿ ಅವ್ರಿಗೆ ಉತ್ತರನ ನಾನು ಇನ್ನೇನು ಅವ್ರಿಗೆ ಹೋಗಿ ಇಲ್ಲ ಕಣ್ರಪ್ಪ ಕೈ ಮುಗಿತೀನಿ ಅಂತ ಹೇಳ್ಬೇಕಾಯ್ತಾ? ನಮ್ ಕೂಗ್ಬಡಿ ಕಣ್ರಪ್ಪ ಅಂತ ಹೇಳ್ಬೇಕಾಯ್ತಾ? ಅದಕ್ಕೆ ನಾನು ಪದಪ್ರಯೋಗ ಬಳಕೆ ಮಾಡಿದ್ದೀನಿ. ಪದಪ್ರಯೋಗ ಬಳಕೆ ಮಾಡದೇ ಇದ್ದಿದ್ರೆ ನಾನು ಪ್ರವೋಕ್ ಆಗಿದ್ದೀನಿ. ನನ್ನ ಮನಸ್ಸಿಗೂ ಇದಾಗ್ಬೇಕಲ್ಲ. ನನ್ನನ್ನು ಅವ್ರೆಂಗೆ ಇದು ಮಾಡಿದ್ರು ನಾನು ಹಂಗೆ ಮಾಡಿದ್ದೀನಿ. ಈಗ ಅವರು ತಪ್ಪು ಮಾಡಿದಾರೋ ಮೊದಲು ಅವ್ರು ಮಾಡಿರೋದು ತಪ್ಪು. ನನ್ನ ಹೆಸರನ್ನ, ನನ್ನ ಇದನ್ನ ಕೂಗಿ, ನನ್ನನ್ನು ಅಶ್ಲೀಲವಾಗಿ ಕೂಗಿ, ಅಸಂಬದ್ಧವಾಗಿ ಕೂಗಿ ನನ್ನನ್ನ ಪ್ರವೋಕ್ ಮಾಡಿದವರು ಅವ್ರು ಮೊದಲು. ನಾನೇನ್ ಮೊದಲು ಮಾಡಿಲ್ಲ. ಆಮೇಲೆ ನಾನು ಅರ್ಧ ಗಂಟೆ 1/4 ಗಂಟೆ ಸಹಿಸ್ಕೊಂಡು ತಡಿನಾರ್ದಲೇನೆ ನಿಮ್ದೆಲ್ಲ ಗೊತ್ತಿದೆ ಸುಮ್ ಕೂತ್ಕೊಳ್ಳಿ ಅಂತೇಳಿ ನಾನು ಪದನ ಹಳ್ಳಿ ಭಾಷೆನಲ್ಲಿ ಓದಿದ್ದೀನಿ. ಯಾರಾದ್ರೂ ಕೆಟ್ಟದಾಗ ಆಡ್ತಾ ಇದ್ರೆ, ಕುಣಿತಾ ಇದ್ರೆ ಏನಂತಾರಲ್ಲ, ಏನಪ್ಪ ಕೋಚ್ಕೊಂಡು ಕುಣಿತಿರಲ್ಲಪ್ಪ ಅಂತಾರಲ್ಲ. ಹಂಗೆ ಏನಪ್ಪ ಬುದ್ಧಿ, ಪ್ರಾಣಿಗಳಿಗಿರೋ ಬುದ್ಧಿ ನಿಮಗೂ ಇಲ್ವಲ್ಲಪ್ಪ ಅಂತ ಹೇಳಿದ್ವಿ. ಇನ್ನೇನ್ ಪದ ಉಪಯೋಗಿಸ್ಬೋದು ಅವ್ರಿಗೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.